ಇಲ್ಲಿಗೆ ಬಂದಾಗ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದರೆ ಅಮ್ಮನಿಂದ ತುಂಬ ಒಳ್ಳೇದಾಗಿ ನನ್ನ ಕಷ್ಟ ಎಷ್ಟಿತ್ತೋ ಎಲ್ಲ ಪರಿಹಾರ ಮಾಡಿದ್ದಾರೆ ಅಮ್ಮ. ಅವ್ರಿಗೆ ಮಕ್ಳಾಗಲ್ಲ ಅಂತ ಹೇಳಿದ್ರು. 1,10,10,000 ಖರ್ಚು ಮಾಡಿದ್ವಿ, ಎಲ್ಲೂ ಆಗಿರ್ಲಿಲ್ಲ. ಈ ತಾಯಿ ನನ್ನ ಒಳ್ಳೇದಾಗೈತೆ, ಗಂಡು ಪಾಪು ಆಗಿದೆ. ಈ ಸ್ಥಳದಲ್ಲಿ ಭದ್ರಕಾಳೇಶ್ವರಿ ಅಮ್ಮನಿಂದ ಭಕ್ತರಿಗೆ ಕ್ಷಣದಲ್ಲಿ ಪರಿಹಾರ. ಗಂಡಿಗೆ ಹೆಣ್ಣು ಸಿಕ್ಕಿರೋದಿಲ್ಲ, ಹೆಣ್ಣಿಗೆ ಗಂಡು ಸಿಕ್ಕಿರೋದಿಲ್ಲ. ಆದ್ದರಿಂದ ತಾಯಿ ಹತ್ರ ಬೇಡ್ಕೊಂಡಿರ್ತಾರೆ. ನನಗೆ ಸಿಕ್ಕಿದ್ರೆ ನನಗೆ ಕಲ್ಯಾಣ ಆದರೆ ನಾನು ಬಂದು ಇಲ್ಲಿ ಕಟ್ತೀನಿ ಅಂತ ಬೇಡ್ಕೊಂಡಿರ್ತಾರೆ. ಇಲ್ಲಿಗೆ ಬಂದ ಮೇಲೆ ಬದುಕೇ ಬದಲಾಯಿತು ಅನ್ನುವವರೇ ಜಾಸ್ತಿ. ಮನೆಯಲ್ಲಿ ಉದ್ಭವ ರೂಪದಲ್ಲಿ ನೆಲೆಸಿದ್ರ ವೀರಭದ್ರ. ಮಣ್ಣು ಹುತ್ತು ಥರ ಬಂದು ಒಂದೊಂದಡಿ ಅವ್ರ ತಲೆಗೆ ಒಂದೇ ಸ್ಥಳದಲ್ಲಿ ಭಯಾನಕ ಶಕ್ತಿಯುಳ್ಳ 4 ದೇವರು. ನಂಬಿಕೆ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ತಾಯಿ ಕೈ ಬಿಡ್ತಾ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. V1 ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ತಿಳಿಸಿಕೊಡ್ತೀವಿ 4 ಶಕ್ತಿ ದೇವರುಗಳು ಒಂದೇ ಜಾಗದಲ್ಲಿ ನೆಲೆಸಿರುವ ಅಚ್ಚರಿ ಕಥೆಯನ್ನು. ಹೌದು ವೀಕ್ಷಕರೇ, 4 ಶಕ್ತಿ ದೇವರುಗಳು ನೆಲೆಸಿರುವ ಈ ಪುಣ್ಯ ಕ್ಷೇತ್ರ ಹಾಸನ ಜಿಲ್ಲೆಯ ಮಧುರನಹಳ್ಳಿಯಲ್ಲಿರುವ ಪುಣ್ಯಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲಿ ಶನೀಶ್ವರ ಸ್ವಾಮಿ, ವೀರಭದ್ರೇಶ್ವರ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಭದ್ರಕಾಳೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ನೆಲೆಸಿರುವ ಶನೀಶ್ವರ ಸ್ವಾಮಿ, ಉತ್ತರ ರೂಪದಲ್ಲಿ ನೆಲೆಗೊಂಡಿರುವ ವೀರಭದ್ರೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ಅಚ್ಚರಿ ಸಂಗತಿ ಅಂದರೆ ಉದ್ಭವವಾಗಿ ಹೊರಗಡೆ ನೆಲೆಸಿರುವ ಭದ್ರಕಾಳೇಶ್ವರಿ ಅಮ್ಮನವರು. ಈ ಕ್ಷೇತ್ರದಲ್ಲಿ ಇಂತಹ ಕೆಲಸ ಆಗಿಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಂದು ಕೆಲಸವೂ ಇಲ್ಲಿ ಸರಳವಾಗಿ ಆಗುತ್ತದೆ. ಮುಖ್ಯವಾಗಿ ಜನರ ಕಷ್ಟಗಳಿಗೆ ಕೊನೆ ಹಾಡುತ್ತೆ ಈ ಉದ್ಭವ ರೂಪದಲ್ಲಿ ಬೆಳಕಿಗೆ ಬಂದಿರುವ ಭದ್ರಕಾಳೇಶ್ವರಿ ಅವರ ಪವಾಡ. ಅವರ ಪವಾಡ ಕೇಳಿದರೆ ನಮಗೆ ಒಮ್ಮೆ ಮೈ ಜುಮ್ಮೆನಿಸುತ್ತದೆ. ಇಲ್ಲಿನ ಭಕ್ತಾದಿಗಳು ತಾಯಿಯ ಪವಾಡದ ಬಗ್ಗೆ ಹೇಳ್ತಾರೆ. ನೀವು ಕೇಳಿದರೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಅನ್ನೋದಂತೂ ಗ್ಯಾರಂಟಿ. ನಾನು ಮಿನಿಮಮ್ ಅಂದರೆ ಒಂದು 6 ತಿಂಗಳು 1 ವರ್ಷ ನನಗೆ ತುಂಬ ಎಲ್ಲ ಅಂದರೆ ಅಮ್ಮನಿಂದ ತುಂಬ ಒಳ್ಳೆಯದಾಗಿದೆ. ಅಂದರೆ ನನ್ನ ಕಷ್ಟ ಎಷ್ಟಿತ್ತೋ ಎಲ್ಲ ಪರಿಹಾರ ಮಾಡಿದ್ದಾರೆ ಅಮ್ಮ ಮತ್ತು ತಂದೆ ಇಬ್ಬರನ್ನ ಪರಿಹಾರ ಮಾಡಿದ್ದಾರೆ. ನಾನು ಇವಾಗ ಚೆನ್ನಾಗಿದ್ದೀನಿ ಅಂತ ಅಂದರೆ ಅಮ್ಮ ಮತ್ತು ಅಪ್ಪ ಇಬ್ಬರೇ ಕಾರಣ. ಅಂದರೆ ನಮ್ಮ ರಿಲೇಷನಿಂದ ಸ್ವಲ್ಪ ತೊಂದರೆ ಆಗಿತ್ತು, ಅದನ್ನು ಅಮ್ಮ ಪರಿಹಾರ ಮಾಡಿದ್ದಾರೆ. ಇವಾಗ ನಾನು ಚೆನ್ನಾಗಿದ್ದೀನಿ, ಅಮ್ಮ ಚೆನ್ನಾಗಿಟ್ಟವ್ರೆ. ಪೂರ್ಣಿಮಾ, ಕುಶಲನಗರ. ತುಂಬ ಖುಷಿ ಆಗ್ತಿದೆ. ಮತ್ತು ಇಲ್ಲಿಗೆ ಬಂದಾಗ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ತುಂಬ ನಂಬಿಕೆ ಐತೆ, ಚೆನ್ನಾಗಿದೆ, ನಂಬಿಕೆ ಇದೆ, ಬಂದಿದೆ, 100% ಆಗಿದೆ. ಈಗಷ್ಟೇ ಉದ್ಭವ ರೂಪದಲ್ಲಿ ನೆಲೆಯಾಗಿರುವ ಭದ್ರಕಾಳೇಶ್ವರಿ ಅಮ್ಮನವರ ವಾಗ್ದಾನ ಪಡೆಯಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತಾದಿಗಳು ಹರಿದು ಬರುತ್ತಿದ್ದಾರೆ. ಇಂತಹ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ ಈ ತಾಯಿಯ ಹತ್ತಿರ. ಮಕ್ಕಳ ಫಲ, ಮಾಟ ಮಂತ್ರ, ಕ್ಷಣದಲ್ಲೇ ನಿವಾರಣೆ, ಕೆಲಸ ಕಾರ್ಯದಲ್ಲಿ ವಿಳಂಬ ಆಗಿದ್ರೆ ಈ ತಾಯಿ ಕ್ಷಣದಲ್ಲಿ ಪರಿಹಾರ ಮಾಡ್ತಾರೆ. ಮನೆಯಲ್ಲಿ ಅಶಾಂತಿ, ಗಂಡ ಹೆಂಡತಿ ಸಮಸ್ಯೆ ಇದ್ರೆ ತಾಯಿ ಉತ್ತರ ಕೊಡ್ತಾಳೆ. ಕ್ಷೇತ್ರದಲ್ಲಿ 5 ವಾರ ನಿಂಬೆ ಹಣ್ಣಿನ ಆರತಿ ಮಾಡಿದ್ರೆ ಸಾಕು, ಬೇಗ ಒಲಿದು ಬರುತ್ತಾಳೆ. ಹಣಕಾಸಿನ ಸಮಸ್ಯೆ ಇದ್ದರೆ ಇಲ್ಲಿ ಕುಂಬಳಕಾಯಿ ಆರತಿ 5 ವಾರ ಮಾಡಿದರೆ ಸಾಕು. ಈ ತಾಯಿ ನೀವು ಕೇಳಿದಷ್ಟು ಹಣವನ್ನು ನಿಮಗೆ ಕೊಡುತ್ತಾಳೆ. ಅಪನಂಬಿಕೆ ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಬಂದರೆ ತಾಯಿ ಖಂಡಿತವಾಗಿಯೂ ಒಲಿದು ಬರೋದಿಲ್ಲ.
ಹುಟ್ಟದ ರೂಪದಲ್ಲಿ ನೆಲೆಯಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ಸರ್ಪದೋಷ ನಿವಾರಣೆ ಮಾಡಲಾಗುತ್ತದೆ. ಸರ್ಪದೋಷದ ದೃಷ್ಟಿ ತಡೆಕಟ್ಟನ್ನು ಸಹ ಇಲ್ಲಿ ಹೊಡೆಯುತ್ತಾರೆ. ಹಾಗೆ ನಾನಾ ರೀತಿ ಹೋಮ ಸಹ ಇಲ್ಲಿ ನಡೆಯುತ್ತದೆ. ಹಾಗೆ ಇಲ್ಲಿ ಸರ್ಪ ಸಂಚಾರವೂ ಸಹ ಇದೆ. ಅದೆಷ್ಟೋ ಭಕ್ತಾದಿಗಳಿಗೆ ಅಮ್ಮನವರು ಸರ್ಪದ ರೂಪದಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ಮನೆಯಲ್ಲಿ ನೆಲೆಗೊಂಡಿರುವ ವೀರಭದ್ರೇಶ್ವರ ಶನೇಶ್ವರ ಸ್ವಾಮಿಯು ನಾನಾ ರೀತಿಯ ಪವಾಡವನ್ನು ಭಕ್ತಾದಿಗಳಿಗೆ ಮಾಡಿದ್ದಾರೆ. ಸ್ವಾಮಿ ಅವರ ಹತ್ರ ಕೇಳಿದ್ದು ಇವತ್ತಿನವರೆಗೂ ಸುಳ್ಳಾಗಿಲ್ಲ ಎಂಬುದು ಭಕ್ತರ ನಂಬಿಕೆ ಕೂಡ. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಅಮ್ಮನವರಿಗೆ ವಿಶೇಷ ಅಲಂಕಾರ ಪೂಜೆ, ಅಮ್ಮನವರ ವಾಗ್ದಾನ ಹಾಗೂ ಪ್ರಸಾದ ಸಹ ಇರುತ್ತದೆ. ನೀವು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ. ಸ್ಥಳ ಮಧುರನಹಳ್ಳಿ ಪುಣ್ಯಕ್ಷೇತ್ರ, ರಾಮನಾಥಪುರ ಹೋಬಳಿ, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಕಮ್ಮಿ ಅಂದರೂ ಒಂದು 5-6 ವರ್ಷ ಆಯಿತು. ನಮ್ಮ ಮಗಳಿಗೆ ಮಕ್ಕಳಿರಲಿಲ್ಲ 7 ವರ್ಷದಿಂದ. ಅದಕ್ಕೋಸ್ಕರ ನಾವು ತಿರುಗಿದ್ವಿ. ಇವಾಗ ನಮ್ಮ ಮಗುವಿಗೆ ನಮಗೆಲ್ಲ ಒಳ್ಳೆದಾಗಿದೆ. ಈಗ ನಮ್ಮ ಮಗಳಿಗೆ ಮಗನೂ ಆಗಿದೆ. ಇಲ್ಲಿ ಬಂದ್ಮೇಲೆ ಮಗುನೂ ಆಯ್ತು. ಹ್ಞೂ ಆಗಿದೆ. ಏನು ಮಾಡಿದ್ರಿ ಅಮ್ಮ? ನಾವು ಇದಕ್ಕೆ ಓದ್ಕೊಂಡಿದ್ರಿ ಅಮ್ಮಂಗೆ? ಒಂದು ಆತನ ಬಿಟ್ಟಿದ್ದೀವಿ. ನಾವು ಆಗೋದಿಲ್ಲ ಅಂತ ಹೇಳಿದರು. ಅವ್ರಿಗೆ ಮಕ್ಳು ಆಗಲ್ಲ ಅಂತ ಹೇಳಿದರು. 1,10,000 ಖರ್ಚು ಮಾಡಿದ್ವಿ. ಅದು ಅಲ್ಲದೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ. ಮಣಿಪಾಲ್ ಎಲ್ಲ ಹೋಗಿದ್ವಿ. ಎಲ್ಲೂ ಆಗಿರಲಿಲ್ಲ. ಈ ತಾಯಿನ ನಂಬಿದ್ವಿ. ನಮಗೆ ಒಳ್ಳೇದಾಗೈತೆ. ಗಂಡು ಪಾಪು ಆಗಿದೆ. ನಾವು ನಮ್ಮ ಮಗಳಿಗೆ ಒಳ್ಳೇದಾದರೆ ನಿಮಗೆ ನಾವು ಪೂಜೆ ಇಟ್ಟು ನಿಮಗೆ ಸೀರೆ ಉಡಿಸಿ ಹಣ್ಣು ತುಪ್ಪ ಮಾಡಿಸಿ ಒಂದು ಆತಿನ ಬಿಟ್ಟು ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಕಣವ ಅಂದ್ಕೊಂಡಿದ್ದೆ. ಸರ್, ಇಲ್ಲಿ ಅಮ್ಮ ಅವರು ಸ್ಥಾಪನೆಗೆ 2 ವರ್ಷ ಆಯಿತು. 2 ವರ್ಷದಿಂದ ನಮ್ಮ ಕನಸಲ್ಲಿ ಬಂದು ಅವರು 3 ತಿಂಗಳು ಟೈಮ್ ಕೊಟ್ಟಿದ್ರು ಉದ್ಭವ ಆಗ್ತೀವಿ ಅಂತ. ಅದು ಕನಸಲ್ಲಿ ಬಂದು ಆ ಥರ ಕಾಣಿಸಿದಾಗ ನಮಗೆ ಭೂಮಿಲಿ ಉದ್ಭವ ಆಗ್ತೀನಿ ಅಂತ ಹೇಳಿದರು. ಭೂಮಿಲೇ ಉದ್ಭವ ಆಗಿದ್ರು. ಇವಾಗ ಇಷ್ಟೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಂಬ್ಕೊ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತಾಯಿ ಕೈ ಬಿಡ್ತಾ ಇಲ್ಲ. ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಸರ್, ಜನಗಳು ಮೊದಲು ಎಲ್ಲ ಕೂಡ ಅವರು ಹಿಂಗೆ ಬಡವ ಕುಟುಂಬ, ಅದು ಬಡವ ಕುಟುಂಬದ ಮೇಲೆ ಯಾವುದು ಸುಳ್ಳಿಲ್ಲ, ಮೋಸ ಇಲ್ಲ. ಸ್ವಾಮಿ ಬರೋದು ಅಷ್ಟು ಸುಲಭ ಅಲ್ಲ. ಎಲ್ಲರ ಮೇಲೂ ಅವ್ರ ಮೇಲೆ ಬರ್ತಾ ಇರೋದು ಭಾಳ ನಿಷ್ಠೆಯಾಗಿ ಬರ್ತಾವ್ರೆ. ಮತ್ತು ಅವರು ಯಾವ ಕೆಟ್ಟ ಹ್ಯಾಬಿಟ್ ಏನಿಲ್ಲ, ಒಳ್ಳೆ ಜನ ಅಂತ ಹೊಸ ಜನ ಮಾತಾಡಿದ್ರು. ಇನ್ನು ಮಿಕ್ಕಿದ ಜನ ಏನು ಮಾತಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ಅದು ನಮಗೆ ಕಂಡಿದ್ದು. ಕೆಟ್ಟದನ್ನ ನಾನು ತಗೊಳಕ್ಕೆ ಹೋಗೋದಿಲ್ಲ. ಈಗ ಅಂದವ್ರನ್ನ ಬಿಡಿ, ಯಾರು ಅವರೇ ಬಂದು ಅಂತಿದ್ರು. ಒಳ್ಳೇದಂದವರು ಕೂಡ ಕೆಟ್ಟದ್ದು ಈ ರೀತಿ ಹೇಳ್ತಿದ್ರು. ಬಿಡಿ, ಅವರು ಊಟ ಮಾಡ್ಕೊಂತಾರೆ. ಭಗವಂತ ಯಾರು ಕಣ್ಬಿಟ್ಕೊಂಡು ನೋಡ್ತಾರೆ, ಅವ್ರು ನೋಡೋದಿಲ್ವಾ? ಒಳ್ಳೆಯವರು ಕೆಟ್ಟವ್ರು ಇರಲೇಬೇಕಲ್ಲ ಪ್ರಪಂಚದಲ್ಲಿ. ಇರಲಿ ಬಿಡಿ, ನಾವೇನು ಮಾಡೋಕ್ಕಾಯ್ತದೆ. ಇಷ್ಟನ್ನು ಹೇಳ್ಕೊಡೋ ತಿಳುವಳಿಕೆ ಬತ್ತವ. ಹಾಗಾಗಿ ಇಲ್ಲ ಜನಗಳು ಹೀಯಾಳಿಸೋದಕ್ಕಿಂತ ನಮಗೆ ತುಂಬಾ ಕಷ್ಟ ಆಯಿತು ಸ್ವಾಮಿ ಪೂಜೆ ಮಾಡೋಕ್ಕೆ ಹಿಡಿದಾಗ. ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಆಯಿತು ಆ ಟೈಮಲ್ಲಿ. ಆಮೇಲೆ ಬಟ್ಟೆ ತೆಗೆದು ಹಾಕೊಳ್ತೀನಿ ಅಂದರೂ ಕಷ್ಟ ಆಯಿತು. ಆಮೇಲೆ ಒಂದು ದಿವಸ ದೀಪ ಹಚ್ಚಕ್ಕೆ ಎಣ್ಣೆನೇ ಇಲ್ಲದೆ ಹೋಯ್ತು. ಒಂದು ಗಂಧದ ಕಡ್ಡಿ ಬೆಳಗಕ್ಕಿಲ್ಲದೆ ಹೋಯ್ತು. ಒಂದು ಕರ್ಪೂರ ಹಚ್ಚಕ್ಕಿಲ್ಲದೆ ಹೋಯ್ತು. ಏನಪ್ಪ ಇದು, ಇಷ್ಟೆಲ್ಲ ಮಾಡಿ ಹೆಂಗೋ ಕೂಲಿ ನಾಲಿ ಮಾಡ್ಕೊಂಡು ನಾವು ಕಷ್ಟ ಮಾಡ್ಕೊಂಡು ಹೆಂಗೋ ಜೀವನ ಸಾಗ್ತಿದ್ದೋ, ಇವತ್ತು ಒಂದತ್ತು ನಿನ್ನ ಪೂಜೆ ಮಾಡೋಕ್ಕೂ ಇಲ್ದಂಗೆ ಆಯ್ತಲ್ಲಪ್ಪ. ಯಾವ ರೀತಿ ಇದು ಮಾಡೋದು? ಹೇಗೆ ಇದು ನಂದೇ ಅಪರಾಧವಾ, ಇಲ್ಲ ನೀನು ಕೊಡ್ತಾ ಇರೋ ಶಿಕ್ಷೆನಾ ಅಂತ ನಾನು ವಿಚಾರ ಮಾಡಿದೆ. ಅವರ ಅಪ್ಪನ ಹತ್ರನೇ ಎಲ್ಲಿ ಪೂಜೆ ಮಾಡ್ತಿದ್ದೆ ಅಲ್ಲಿ ಕೂತ್ಕೊಂಡು ಅದನ್ನು ವಿಚಾರ ಮಾಡಿದೆ. ಆಗ ಒಂದು ಸರಿ ಹೇಳಿದ್ರು, ನೋಡು, ಆ ಜನ ಹೊಗಳ್ತಾರೆ ಅಂತ ನೀನು ಸಿರಿ ಪಡೋದಲ್ಲ. ಈ ಜನ ನಿಂದನೆ ಮಾಡ್ತಾರೆ ಅಂದ್ಬಿಟ್ಟು ನೋವು ಪಟ್ಕೊಡೋದಲ್ಲ. ಅವ್ರ ಮೇಲೆ ಅಶ್ವೆ ಮಾಡೋದಲ್ಲ. ನೀನು ಮಾಡ್ತಾ ಇರೋ ಕರ್ತವ್ಯ, ನೀನು ನಡೀತಾ ಇರೋ ರೂಟ್ಗಳಲ್ಲಿ ನೀನು ಹೋಗಪ್ಪ, ನಾನಿದ್ದೀನಿ. ಅವರಿವರು ನರೋಳಿಗಳು ಏನೇ ಮಾತಾಡಿದ್ರು ನಿನಗೆ ಬೇಡ ಅಂತ ಅವರು ಸಪ್ಪಂದಲ್ಲಿ ಬಂದು ನನಗೆ ಹೇಳಿದ್ರು. ಆವಾಗಿಂದ ಇಲ್ಲಿ ತನಕ ಏನೂ ತೊಂದರೆ ಆಗಿಲ್ಲ. ನಮಗೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತು ಯಾರು ಒಬ್ಬರು ಬಂದ್ಬಿಡೋರು ಭಕ್ತಾದಿಗಳು. ಅಷ್ಟೊತ್ತು ಯಾರು ಬಂದು ಅಪ್ಪರೇ ಸ್ವಾಮಿಯವರೇ ಇಲ್ಲಿ ಎಣ್ಣೆ ಅದೇ ತಗೊಳ್ಳಿ, ಗಂಧದ ಕಡ್ಡಿ, ಪೂಜೆ ಸಾಮಾನು ನಮ್ಗೆ ಪೂಜೆ ಮಾಡಿಕೊಡಿ ಅನ್ನೋರು. ಆ ಟೈಮಿಗೆ ಪೂಜೆ ನಡೆದ್ಬಿಡೋದು, ಪೂಜೆ ಆಗ್ಬಿಡೋದು, ಮಾಡಿಸ್ಕೊಡೋರು. ಅವ್ರು ಬಿಡ್ತಿರ್ಲಿಲ್ಲ. ಅದೇ ಸತ್ಯ ಅಂತ ನಾನು ತಿಳ್ಕೊಂಡು ಮಾಡ್ತಿದ್ದೆ. ಹಾಗಾಗಿ ಅಪ್ಪ ನಮಗೆ ಏರಿಕೊಂಡ್ರು, ಉದ್ಭವ ಆದರು ಸ್ವಾಮಿಯವರು. ನಮ್ಮ ಮೇಲೆ ಉದ್ಭವ ಆಗ್ಬಿಟ್ರು. ಹಾಗೆ ಏನು ಮಾಡಿದೆ, ಯಾಕೆ ಮಾಡಿದೆ, ನಾನು ಯಾವ ರೀತಿ ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರು ಈ ಭಗವಂತ ಅನ್ನೋದೇ ನನಗೆ ಅರಿವಿಲ್ಲ. ಇವರ ಬಲ್ದಲೇ
ನಾವಿಲ್ಲಿ ತನಕ ಒಂದು ಅಪರಾಧಗಳಾಗಲಿ ಸುಳ್ಳಾಗಲಿ ಇನ್ನೊಂದಾಗಲಿ ಯಾವುದು ನಮಗೆ ಗೊತ್ತಿಲ್ಲ ಸ್ವಾಮಿ. ಈಗ ಈ ಭಗವಂತನ ಹೆಸರು ಹೇಳ್ಕೊಂಡು 2 ಮಕ್ಕಳು, ನಾವು ಗಂಡ ಹೆಂಡ್ತಿರಿಬ್ರು, ಇಲ್ಲಿ ಮನೆಯೇ ಇರಲಿಲ್ಲ ನಮಗೆ ಮುಂಚಾಗಿರೋದಕ್ಕೆ ಸ್ವಾಮಿ ಸ್ಥಳದಲ್ಲೇ ಉದ್ಭವ ಆಗಿ ಆ ಉದ್ಭವ ಮೂರ್ತಿನ ಪೂಜೆ ಮಾಡ್ಕೊಂಡು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದೆವು ನಾವು. ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಹಾಗೇ ಇಲ್ಲಿ ಒಳ್ಳೇದಾಯ್ತದಂತೆ, ಇಲ್ಲಿ ಕಾಳಿ ನಮ್ಮನೆ ಲೋಕೇಶ್ ಅವ್ರಿಗೆ ಸ್ವಾಮಿಯವ್ರು ಬರ್ತಾರಂತೆ, ಬಪ್ಪ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹಂಗೆ ಒಂದು 2 ಜನ 3 ಜನ 4 ಜನ 5 ಜನ ಅಲ್ಲಿ ಬರ್ತಾ ಒಂದು 10-15 ಜನ 20 ಜನ ಆದರು ಸ್ವಾಮಿ. ಹಾಗೆ ಹೊರಗಡೆಗೆಲ್ಲ ಬೆಳೀತಾ ದೊಡ್ಡದಾಗ್ಬಿಡ್ತಿತ್ತು. ಎಲ್ಲರಿಗೂ ಅಂಟ್ಕೊಂತದ್ದು ಎಲ್ಲ ಹೇಳ್ತಾ ಒಳ್ಳೇದಾಗ್ತು, ನನಗೆ ಹೀಗಾಯಿತು, ಮಕ್ಕಳು ಫಲ ಐತಿಲ್ಲ, ಮಕ್ಕಳಾಯಿತು, ಮತ್ತು ನಮಗೆ ತೊಂದರೆ ಇತ್ತು, ಈಗೆಲ್ಲ ಪರಿಹಾರ ಆಗಿದೆ ಅನ್ನೋ ಒಂದು ಮೂಮೆಂಟಲ್ಲಿ ಎಲ್ಲ ಮಾತಾಡ್ಕೊಂಡು ಬರೋಕ್ಕಾದ್ರು. ಸುಮಾರು ಸಿಟಿಗಳಿಂದ ಯಾರೂ ಬರ್ತಿರ್ಲಿಲ್ಲ ಮುಂಚೆ. ಈಗ ಎಲ್ಲ ಕಡೆಯಿಂದ ಇಲ್ಲಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಗನಿಗಿಲ್ಲಿ ಇದೇ ರೂಮಲ್ಲಿ ಮಲಿಕತ್ತಿರ್ಬೇಕಾದ್ರೆ ಇಲ್ಲಿಗೆ ಒಂದು ಮಂಚ ಇಟ್ಟಿದ್ದು, ಹೀಗೇ ಮಲಗ್ತಿತ್ತು. ಇದೇ ಸ್ಥಳ ಭಾಗ. ಇಲ್ಲಿ ಏನಾಯಿತು ನಮಗೆ ಗೊತ್ತಿರಲಿಲ್ಲ ಅದು. ನಾವು ಅಲ್ಲಿ ಮಲಿಕತ್ತಿದ್ದೋ, ಇವ್ರು ಇಲ್ಲಿ ಮಲಿಕೋತಿದ್ರು. ಚಿಕ್ಕ ಮಗ, ದೊಡ್ಡ ಮಗ ಅಲ್ಲಿ ಮಲಗ್ತಿದ್ರು ಬೇರೆ ಕಡೆ, ನಾವು ಒಂದು ಕಡೆ ಮಲಗ್ತಿದ್ದೋ 3 ಜನ. ಚಿಕ್ಕ ಮಗ ಈ ರೂಮಲ್ಲಿ ಮಲಿಕತ್ತಿದ್ರು. ಇಲ್ಲೇನಾಯಿತು, ಇಷ್ಟುದ್ದ ಕಳಸದ ಹಾಗೆ ಬಂದು ಈ ಮಣ್ಣು ಹುತ್ತು ಥರ ಬಂದು ಒಂದೊಂದಡಿ ಅವ್ರ ತಲೆಗೆ ತಾಗ್ತಿತ್ತು. ಇವರು ಒಂದು 2-3 ತಿಂಗಳು ನನಗೆ ಹೇಳಿಲ್ಲ ಈ ಆ್ಯಕ್ಷನ್ ಹಿಂಗೆ ಆಯ್ತಾ ಇದೆ, ಯಾವ ರೀತಿ ಏನು ಬನ್ನಿ ನೋಡಿ ಅಂತಲೂ ಕೂಡ ಹೇಳಿಲ್ಲ ನಮಗೆ. ಆಮೇಲೆ ಇವ್ರಿಗೆ ಹುಷಾರ್ದೆಪ್ಪಿಡ್ತು, ತೆಗ್ದು ಹೊರಗಡೆಗೆ ಹಾಕೋದು, ಕಸ ಗುಡಿಸ್ದಾಗ ಹೀಗೆ ಮಾಡ್ತಿದ್ರು. ಆಮೇಲೆ ಹುಷಾರ್ದೆಪ್ಪಿದಾಗ ಬೇರೆಯವ್ರ ಜೊತೆ ಮಾಡಿ ಆಸ್ಪತ್ರೆಗೆ ಕಳಿಸ್ದಾಗ ಅವಾಗೇನಾಯಿತು, ಏನಿಷ್ಟು ಮಂಚದ ಮೇಲೆ ಇಷ್ಟು ಉದ್ದ ಬಂದೈತಲ್ಲ, ಏನಿದು ಅಂದ್ಬಿಟ್ಟು ನಾವು ದೀಪ ಹಚ್ಚಕ್ಕೆ ಬಂದಾಗ ನೋಡ್ಬೇಕಾದ್ರೆ, ನೋಡಿತಿಲ್ವ ನೀನು ಹಾಗೆ ಹೀಗೆ ಅಂದೋ. ಇಲ್ಲ ಬಂದಿದ್ರು ಇದೇನು ಹುತ್ತಗಟ್ಕೋತದೆ, ಗುಗ್ಗೆ ಇರಬೇಕು ಅಂದ್ಬಿಟ್ಟು ನಾವು ಸುಮ್ಮನಾದು ಅಂದ್ಬಿಟ್ಟು ನಾನೇ ತೆಗೆದು ಎಸೆತಿದ್ದೆ ಅಂತ ಅಂದು. ಆಮೇಲೆ ಇಲ್ಲಿ ಸ್ವಾಮಿಯವರು ಅಪ್ಪ ಹೇಳಿದ್ಮೇಲೆ ಅದೇನು ತೆಗಿಯಕ್ಕೆ ಹೋಗ್ಬೇಡ, ಅದರಲ್ಲಿ ಒಂದು ಲಿಂಗ ಉದ್ಭವ ಆಯ್ತಾ ಅದೇ ಅಂತ ಹೇಳಿದ್ರಂತೆ. ಹೇಳಿದ್ಮೇಲೆ ಆ ಜಾಗ ಬಿಟ್ಬಿಡಪ್ಪ, ಬೇರೆ ಕಡೆ ನಿದ್ರಿಸು, ಅಲ್ಲಿ ನಾನು ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ನಮಗೆ ಯಾವುದು ಏನು ಅಂತ ಅರಿವಿರಲಿಲ್ಲ, ಸ್ವಾಮಿಯವರು ಬಾಯಿ ಬಿಡಲಿಲ್ಲ. ಆಮೇಲೆ ಕೊನೆಗೆ ಅದೊಂದು ದಿವಸ ನಾನು ಪ್ರಚುರ ಮಾಡ್ತೀನಿ, ನೀನು ಅವರಿಂದಲೇ ನುಡಿ ಕೊಡ್ತೀನಿ, ನೀನು ಮಾಡೋವಂಥದ್ದೇ ನೀನು ಮಾಡ್ಕೊಂಡು ಹೋಗ್ತಾ ಇರೋ ಅಂತ ಹೇಳಿದ್ರಂತೆ. ಆ ಟೈಮಲ್ಲಿ ಇಲ್ಲಿ ಇವ್ರಿಗೆ ಒಂದು ತುಂಬ ಸೀರಿಯಸ್ ಆಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮೈಸೂರಲ್ಲಿ DSS ಎಲ್ಲ ಮಾಡ್ಕೊಂಡು ಬಂದು 1 ತಿಂಗಳು ಪೂರ್ತಿ ನಿಂತೋಗ್ಬಿಟ್ರು. ನೀವು ನಿಂತಿರೋಂಥ ಜಾಗದಲ್ಲೇ ಮಲಗಿ ಸುಸ್ತಾಗೋಗ್ಬಿಟ್ರು. ಆಮೇಲೆ ಇಲ್ಲಿ ಒಳಗಡೆಗೆ ತಂದು ಹಾಕ್ಬಿಟ್ಟು, ಎಲ್ಲ ನಿಂದೆ ಕಣಪ್ಪ, ನೀನು ಕೊಟ್ಟಿರೋ ಭಿಕ್ಷಾ ಇದು, ಅದರಲ್ಲಿ ನಾವು ಬದುಕ್ತಾ ಇರೋದು, ಇದನ್ನು ಉಳ್ಸಕ್ಕಾರ ಉಳಿಸು, ಇಲ್ಲ ಕಳ್ಕೊಳಕ್ಕಾರ ಕಳಿಸ್ಬಿಡು, ನಿಂದೆ ಕಣಪ್ಪ ಅಂದ್ಬಿಟ್ಟು ಸ್ವಾಮಿ ಮುಂದರದಲ್ಲಿ ತಗೊಂಡೋಗಿ ಮಧ್ಯೆ ಹಾಲ್ಗೆ ಮಲಗಿಸ್ತಾರೆ ಸರ್. ಯಾರು? ಅಭಿಷೇಕನ್ನ, ಚಿಕ್ಕ ಮಗ ಅವ್ರನ್ನ. ಅವ್ರ ಮೇಲೆ ಇವರು ಬಂದು, ನಾನೇ ವೀರಭದ್ರೇಶ್ವರ, ಇಲ್ಲಿ ಜನಗಳು ಸ್ವಾಮಿ ಬರಬಾರ್ದು ಅಂದ್ಬಿಟ್ಟು ಏನೇನು ತೊಂದರೆಗಳು ಕೊಡ್ತಾ ಇದ್ದಾರೆ ಅಪ್ಪ ನಿನಗೆ, ಅದರಿಂದ ನಾನು ಯಾವುದೇ ಥರದಲ್ಲಿ ಒಳ್ಸಕ್ಕೆ ಬರಲ್ಲ, ಇದನ್ನು ನಾನು ಯಾವ ರೀತಿ ಅವ್ರನ್ನ ಕೆಂಡಾಡಿಸ್ಬೇಕು, ಏನು ಮಾಡಬೇಕು, ಮುಂದಕ್ಕೆ ಅವ್ರಿಗೆ ಐತೆ ಅದು, ಈಗ ನಾನು ಹೇಳಿ ಬರಲ್ಲ, ಅದನ್ನು ಒಂದು ಪೂಜೆ ಮಾಡಿಸೋ ಅವನ ಕೈಲಿ ಅಂದರು. ಅವರು ಪೂಜೆ ಮಾಡೋಕ್ಕೆ ನಿಂತ್ಕೊಂಡ್ರು. ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಆಗ ಇಲ್ಲಿ ನನಗೆ ಇರೋಕ್ಕಾಗಲ್ಲ, ಬೆಳೀತಾ ದೊಡ್ಡದಾಯಿತು. ಅವರು ಒಂದು 4 ವರ್ಷ ಆಯಿತು. 4 ವರ್ಷ, ಇದು 5ನೇ ವರ್ಷ. ಆಮೇಲೆ ಆಗ ಅಮ್ಮನವರು ಬರ್ತಾ ಇದ್ದೀನಿ ನಾನು ಅಮ್ಮಾಗಿ ಇಲ್ಲಿರೋಕ್ಕಾಗೋದಿಲ್ಲ, ನಮ್ಮ ಅಣ್ಣ ಇದ್ರ ಜೊತೆ ನಾನು ಇರಲ್ಲ, ನಾನು ಭದ್ರಕಾಳೇಶ್ವರಿಯಾಗಿ ಅಲ್ಲಿಗೆ ಹೋಗಬೇಕು, ನಾನು ನೆಲೆ ಮಾಡ್ತೀನಿ ಅಂದರು. ಯಾವ ರೀತಿ ನೀನು ಗುರುತು ಕೊಡ್ತೀಯ ನಮಗೆ? ನೆಲೆ ಮಾಡ್ತೀನಿ ಅಂದರೆ ನಾವು ಉದ್ದಕ್ಕೂ ಮಕ್ಕಳು ಮರಿಯೆಲ್ಲ ಇದನ್ನೇ ಮಾಡ್ಕೊಂಡು ಹೋದರೆ ಜನ ನಮ್ಮನ್ನು ದೂರ್ತಾರೆ, ಮಾತು ಕೆಟ್ಟದಾಗಿ ಮಾತಾಡ್ತಾರೆ, ಇವರೆಲ್ಲ ನಾಟಕ ಆಡ್ತಾರೆ, ಏನೋ ಇವರು ಬೇಕು ಅಂತ ಮಾಡ್ಕೊಂಡು ತಿರುಗ್ತಾರೆ ಅಂದ್ಬಿಟ್ಟು ನಾವು ಇದಕ್ಕೆ ಇಷ್ಟಪಡಲಿಲ್ಲ.
ಆಮೇಲೆ ಅಲ್ಲಿಗೆ ಒಂದು ಭೂಮಿ, ಅದೇ ಭೂಮಿಗೆ ಉದ್ಭವ ಆಗಿರ್ತಕ್ಕಂಥ ತಾಯಿ ಉದ್ಭವ ಆಗಿರೋ ಸ್ಥಳಕ್ಕೆ ಶುಂಠಿ ಮಾಡಿದ್ದು ನಾವು, ಶುಂಠಿ ಬೆಳೆ ಮಾಡಿದ್ದು. ಶುಂಠಿ ಬೆಳೆ ಮಾಡಿದಂಥ ಸ್ಥಳಕ್ಕೆ ಅದು ಮಾರಾಟ ಮಾಡಿದ್ದು. ಅವ್ರು ಕಿತ್ಕೊಡೋಕೆ ಸಲುವಾಗಿ ಹಿಂಗೆ ನಮ್ಮ ದೊಡ್ಡ ಮಗ ಹಿಂಗೆ ಪಿಕಾಸಿ ಹೊಡ್ಕೊಂಡು ಹೋಯ್ತಿರ್ಬೇಕಾರೆ ಆ ಅಮ್ಮನವ್ರಿಗೆ 3 ಏಟು ಹೊಡೆದ್ಬಿಟ್ಟು ಅವ್ರ ಕೈ ಚಿಗ್ದು ಹಿಂದಕ್ಕೆ ತೆಗೆದ್ಬಿಟ್ಟೈತೆ. ಅಷ್ಟು ದೂರ ಹೋಗ್ಬಿಟ್ಟು ಇವ್ರಿಗೆ ತಡೆಯೋಕ್ಕಾಗ್ದೇನೆ ಅಣ್ಣ ನೋಡಿ ಇಲ್ಲಿ ಇದೇನು ಈ ಥರ ಐತೆ, ಕಲ್ಲು ಮಡಗಿದ್ದೀರಾ ಇಲ್ಲಿ ನೀವು ಅಂದರು. ಅದು ಕರಿ ಕಲ್ಲಿನ ರೀತಿಯೇ ಇತ್ತು ಅದು, ಇವಾಗಲೂ ಹಾಗೇ ಇರೋದು. ಆಮೇಲೆ ಇಲ್ಲ ಬಿಡಪ್ಪ, ಅದು ಇಲ್ಲಿ ಅಮ್ಮ ಹೇಳಿದರು, ಇರಲಿ ಅದೇನು ಕೈ ಹಾಕ್ಬೇಡ, ನಿನ್ಗೇನಾದ್ರು ತೊಂದರೆ ಆಯ್ತದ ಹೇಳು, ನೀರು ತರನ ಕುಡಿಯೋಕೆ ಅಂದ್ರೆ ಇಲ್ಲ ಏನಿಲ್ಲ, ಚಿತ್ತೆ ಹಸ್ಬಿಡ್ದು ಬಿಡು, ಅದು ಮುಟ್ಬೇಡ ನೀನು, ಈ ಕಡೆ ಬಿಟ್ಬಿಡು ಅಂದ್ಬಿಟ್ಟು ಅಮ್ಮ ಯಾರೋ ನನಗೆ ಗೊತ್ತಿಲ್ಲ, ನಿಂಗೆ ಕಲ್ಲೇ ಆಗಿರ್ಬೋದು ದೇವರೇ ಆಗಿರ್ಬೋದು, ಕ್ಷಮಿಸ್ಬಿಡು, ಅವ್ನು ತೆಪ್ಪು ಮಾಡಿರೋದು ನಿಜ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತು ಸ್ವಾಮಿ. ನಿಲ್ಲಿಸಿದ ಮೇಲೆ ಏನಾಯಿತು, ನಾನು ಗುರ್ತು ಕೊಟ್ಟಿದ್ದೀನಿ, ನಾನೇ ಗುರ್ತು ಕೊಟ್ಟು ತಾಯಿ ಅಂದ್ಬಿಟ್ಟು ಯಾರು ಅವನು ಪೂಜೆ ಮಾಡಬಾರ್ದು ಇದು ಮಾಡಬಾರ್ದು ಅಂತಿದ್ನೋ, ದೊಡ್ಡ ಮಗ ಸಿಗುವಪ್ಪ ಅವ್ರು ಇದು ಮಾಡ್ತಿದ್ರು, ಆಗ ಮಾಡಬಾರ್ದು ಅಂತಿದ್ರು. ಅವ್ರ ಎದುರುಗಡೆಯಲ್ಲೇ ನಾನು ಗುರ್ತು ತಗೊಂಡಿದ್ದೀನಿ, ನಾನು ಇಲ್ಲೇ ಪೂಜೆ ಆಗಬೇಕು, ಇಲ್ಲೇ ಪ್ರತಿಷ್ಠಾಪನೆ ಆಗಬೇಕು, ನಮ್ಮ ಅಣ್ಣ ಇದ್ರ ಜೊತೆ ನಾನು ಇರೋಕ್ಕಾಗಲ್ಲ, ನಾನು ಬಲಿ ರೂಪದವಳು, ನಾನು ಜನದ ಕಷ್ಟ ಹೊಡೆಯಕ್ಕೆ ಬಂದಿರೋದು, ನಾನು ಇಲ್ಲೇ ಉದ್ಭವ ಆಗಬೇಕು ಅಂದ್ಬಿಟ್ಟು ಅಲ್ಲೇ ಮಾಡಿಸ್ಕೊಂಡ್ರು. ಕಳೆದ ವರ್ಷದೆಲ್ಲ ಆಗಿರೋದು ಅದು ಸನ್ನಿಧಿ. ಅದು 1 ವರ್ಷ ನನಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ. ಅಮ್ಮನಿಂದ ನನ್ನ ಮನೆ ಕಷ್ಟ ಎಲ್ಲ ಪರಿಹಾರ ಆಗೈತೆ. ಏನೇ ತೊಂದರೆ ಇದ್ರೂ ನನಗೆ ಈ ತಾಯಿಯಿಂದನೇ ನನಗೆ ಎಲ್ಲ ಪರಿಹಾರ ಆಗಿರೋದು, ತಂದೆ ತಾಯಿಯಿಂದನೇ ತುಂಬಾ ಆಗೈತೆ. ನನ್ನ ಮನೇಲಿ ತುಂಬ ಕಷ್ಟ ಇತ್ತು, ನಮ್ಮ ಮನೆಯವರಿಂದ ತೊಂದರೆ ಇತ್ತು, ಅದರಿಂದ ನನ್ನ ಮನೆಗೆ ಎಲ್ಲ ಪರಿಹಾರ ಆಗೈತೆ, ಅದರಿಂದ ನನಗೆ ಎಲ್ಲ ತೃಪ್ತಿ ಆಗೈತೆ.